ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ನೋಡ್ತೀವಿ ಅಂದ್ರೆ ವಾಲ್ವ್ ಗ್ಯಾಪ್ ಕರೆಕ್ಟ್ ಆಗಿರಲ್ಲ ಅಂದ್ರೆ KTM 390 ನಾವು ಚೆಕ್ ಮಾಡ್ತೀವಿ. ಆಲ್ರೆಡಿ ಸಿಮ್ ಕ್ಯಾಲ್ಕುಲೇಷನ್ ಆಗಿ ಒಳಗೆ ಇಟ್ಟಿದ್ದೀವಿ. ಇದೇ ನಾವು ಸಿಮ್ ಅಂದ್ರೆ ಹೇಳ್ತೀವಿ. ಓಕೆ, ಸೊ ಇದು ನಾವು ಸಿಮ್ ಗ್ಯಾಪ್ ಚೆಕ್ ಮಾಡೋಕೆ ಮುಂಚೆ ನಾವು ಈ ಟೈಪ್ ಅಲ್ಲಿ ಇರೋ ಫೀಲರ್ ಗೇಜ್ ಬೇಕು. ಇದರಲ್ಲಿ 0.08 to 1.2 ಫಾರ್ ಚೆಕಿಂಗ್ ಇಂಟೇಕ್. ನೆಕ್ಸ್ಟ್ ಎಕ್ಸಾಸ್ಟ್ 0.13 ಇಂದ 0.17 mm ಇರೋ ನಾವು ತಗೊಂಡಿದ್ದೀವಿ. ಸೊ ನಾವು ಇವಾಗ ಏನ್ ಚೆಕ್ ಮಾಡ್ತೀವಿ ಅಂದ್ರೆ ಕಾಮನ್ ಗ್ಯಾಪ್ ಸೈಜ್ ಅಲ್ಲಿ 0.10 ತಗೊಂಡು ಇಂಟೇಕ್ ಅಲ್ಲಿ ಚೆಕ್ ಮಾಡ್ತೀವಿ. ಗ್ಯಾಪ್ ಕರೆಕ್ಟ್ ಆಗಿದೆ. ಓಕೆ, 0.10 ಪರ್ಫೆಕ್ಟ್ ಆಗಿ ಹೊರ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು 1.2 ಚೆಕ್ ಮಾಡಬೇಕು ಹೊರ ಹೋಗ್ತಾ ಇದೆ ಅಲ್ವಾ ಅಂತ. ಸೊ 1.2 ಏನಂದ್ರೆ ಸ್ವಲ್ಪ ಹಾರ್ಡ್ ಇದೆ, ಹೊರ ಹೋಗಲ್ಲ. ಸೊ ಇದು 1.2 ಏನಂದ್ರೆ ಸ್ವಲ್ಪ ಫುಲ್ ಹಾರ್ಡ್ ಇದೆ, ಬಟ್ ಹೊರ ಹೋಗಲ್ಲ. ಸೊ 0.10 ಫ್ರೀ ಆಗಿ ಹೋಗುತ್ತೆ. ಇಂಟೇಕ್ ಗ್ಯಾಪ್ ಕರೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಗೋ ವಿತ್ ಎಕ್ಸಾಸ್ಟ್ ಅಲ್ಲಿ ಸೇಮ್ ಇರಬೇಕು. ನಾವು ಕಾಮನ್ ಸೈಜ್ ಏನು 0.15. ಸೊ ಇದರಲ್ಲಿ ನಾವು ಚೆಕ್ ಮಾಡ್ತೀವಿ 0.15 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸೊ ಇದರಲ್ಲಿ 0.15 ಪ್ರಾಪರ್ ಆಗಿ ಹೊರ ಹೋಗುತ್ತೆ. ನೆಕ್ಸ್ಟ್ ನಾವು ಚೆಕ್ 7 ಗ್ಯಾಪ್ ಜಾಸ್ತಿ ಇದೆ ಇಲ್ಲ ಅಂತ ಚೆಕ್ ಮಾಡೋಕೆ 0.17 ಒಳಗೆ ಇನ್ಸ್ಟಾಲ್ ಮಾಡ್ತೀವಿ. ಸೊ ಇದು ಹೊರ ಹೋಗಲ್ಲ. ಗ್ಯಾಪ್ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕ್ಯಾಮ್ ಏನಂದ್ರೆ ಇದು ಒಳಗೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಇದರಲ್ಲಿ ಚೆಕ್ ಮಾಡಬೇಕು. ಸೊ ಒಳಗೆ ಹೋಗ್ತಾ ಇಲ್ಲ. ಸೊ 0.15 ಇದರಲ್ಲಿ ಕಾಮನ್ ಸೈಜ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ವಿ. ಥ್ಯಾಂಕ್ ಯು.